ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ದೀಪಾವಳಿ ಹಬ್ಬಕ್ಕೋಸ್ಕರ ಇನ್ಸ್ಟೆಂಟಾಗಿ ಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ತುಂಬ ಸ್ಪೆಷಲ್ಲಾಗಿ, ತುಂಬ ಸಿಂಪಲ್ಲಾಗಿ, ಎಷ್ಟು ಬೇಕಾದರೂ ಕಜ್ಜಾಯನ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಇದೆ, ಅದನ್ನು ಮಾತ್ರ ನೋಡ್ಕೊಳ್ಳಿ ಸಾಕು. ಈಗ ಒಂದು ಸಣ್ಣ ಪಾತ್ರೆಯಲ್ಲಿ 1 ಕಪ್ಪಷ್ಟು ಬೆಲ್ಲ ಮತ್ತು 1 ಕಪ್ಪಷ್ಟು ನೀರು ಹಾಕಿ ಇದನ್ನು ಕರಗಿಸ್ಕೊಳ್ಳೋಣ. ಈಗ ನೋಡಿ, ಒಂದು ಬಾಣಲಿಗೆ 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೀ ಸ್ಪೂನಷ್ಟು ಇಲ್ಲಿ ಗಸಗಸೆ ತಗೊಂಡು 2 ನಿಮಿಷ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮೊದಲು ಬಿಳಿ ಎಳ್ಳನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ನಂತರ ಗಸಗಸೆ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಪ್ಲೇಟಲ್ಲಿ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ಬೆಲ್ಲ ನೀರು ಏನು ಕರಗಿಸಿಟ್ಟಿದ್ವಲ್ಲ, ಅದನ್ನು ಈಗ ಬಾಣಲಿಗೆ ಸೋಸ್ಕೊಳ್ಳೋಣ. ಈ ರೀತಿ ಸೋಸ್ಕೊಳ್ಳೋದ್ರಿಂದ ಇದರಲ್ಲಿ ಏನಾದರೂ ಧೂಳು, ಏನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲ ಈಚೆ ಬಂದುಬಿಡುತ್ತೆ. ನೋಡಿ, ಇಲ್ಲಿ ಸ್ಟವ್ನ ನಾವು ಸಿಮ್ಮಲ್ಲೇ ಇಟ್ಕೊಂಡಿದ್ದೀವಿ. ಈಗ 1 ಕಪ್ಪಷ್ಟು ಅಕ್ಕಿ ಹಸಿಟ್ಟು ತಗೊಳ್ಳೋಣ. ನೀಟಾಗಿ ಜಲ್ದಿ ಹಿಡಿದುಬಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ. ಇದು ಹಾಕ್ಕೊಂಡ್ಮೇಲೆ 3 ಟೀ ಸ್ಪೂನಷ್ಟು ಗೋಧಿ ಹಸಿಟ್ಟು ಕೂಡ ಸೇರಿಸ್ಕೊಳ್ಳೋಣ. ನೀವು ಸ್ವೀಟ್ ಕಡಿಮೆ ತಿನ್ನೋರಾದರೆ 2 ಸ್ಪೂನ್ ಬೆಲ್ಲ ಕಡಿಮೆ ತಗೊಳ್ಳಿ, ಇಲ್ಲಾಂದರೆ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ಈ ಅಕ್ಕಿ ಹಸಿಟ್ಟು ಏನು ನಾವು ಹಾಕಿದ್ದೀವಲ್ಲ, ಇದು ಉಂಡೆ ಕಟ್ಟೋದಿಲ್ಲ. ಆದ್ದರಿಂದ ಟೆನ್ಷನ್ ತಗೊಳ್ದಂಗೆ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಎಲ್ಲ ಹಸಿಟ್ಟು ನೀಟಾಗಿ ಮಿಕ್ಸ್ ಆಗೋದ್ಮೇಲೆ ಇದಕ್ಕೋಸ್ಕರ ನಾವಿವಾಗ 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ನಾವು ಹುರಿದಿಟ್ಕೊಂಡಿರೋ ಅಂಥ ಐಟಮು, ಮತ್ತು ಇಲ್ಲಿ ಒಣ ಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ತುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. 2 ರಿಂದ 3 ಟೀ ಸ್ಪೂನ್ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಆಫ್ ಮಾಡಿಬಿಡಿ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ತಣ್ಣಗಾದಮೇಲೆ ಇಲ್ಲಿ ಅವಶ್ಯಕತೆ ಬಿದ್ದರೆ ಮತ್ತೆ ನೀವು 1 ಸ್ಪೂನ್ ಅಥವಾ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಆ ಸೈಜ್ಗೆ 10 ರಿಂದ 20 ಉಂಡೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಟೈಮಲ್ಲೇ ನೀವು ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಪೂರ್ತಿ ಮಾಡೋಂಗಿದ್ರೆ ಪೂರ್ತಿ ಎಲ್ಲದನ್ನು ಉಂಡೆ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಈಗ ನೋಡಿ, ನಾನಿಲ್ಲಿ ಒಂದು ಸಣ್ಣ ಬೌಲ್ ತಗೊಂಡಿದ್ದೀನಿ. ನಮಗೆ ಕಜ್ಜಾಯ ಯಾವ ಸೈಜಿಗೆ ಬೇಕಾಗುತ್ತೋ, ನಮ್ಮ ಮನೇಲಿ ಆ ಥರ ಬೌಲ್ ಇದ್ದರೆ ಒಂದು ತಗೊಳ್ಳಿ. ಒಂದು ಉಂಡೆ ಇಟ್ಬಿಟ್ಟು ಕೈಗೆ ಒಂಚೂರು ಎಣ್ಣೆ ಹಚ್ಚಿಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗಾದರೆ ಇದು ನಿಪ್ಪಟ್ಟು ಥರ ಕರ್ಮ್ ಅಂತ ಆಗೋಗುತ್ತೆ. ಸ್ವಲ್ಪ ದಪ್ಪಕ್ಕೇ ಇರಬೇಕು. ನೋಡಿ, ಈ ಥರ ಪ್ರೆಸ್ ಮಾಡೋದು, ಹಾಕೋದೆಲ್ಲ ಕಷ್ಟ ಅಂತ ನಿಮ್ಗೆ ಅನಿಸಿದ್ರೆ ಈಗ ಪೇಪರ್ ಮೇಲೆ ಒಂದು ಉಂಡೆ ಇಟ್ಬಿಟ್ಟು ಇನ್ನೊಂದು ಕವರ್ ತಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಇಲ್ಲಿ ನಾವು ಸೂಪರ್ ಟಿಪ್ಸ್ ಒಂದು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ತೀವಲ್ಲ, ಈ ಸ್ಮ್ಯಾಶರ್ನ ತಗೊಂಡು ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಕಪ್ಪಲ್ತಿ ತಗೊಂಡಿರೋದ್ರಿಂದ ಅದ್ರ ಮೇಲೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತಲ್ಲ, ಆ ರೀತಿ ನಾವು ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಬಂದಿದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾವು ಒಂದನ್ನು ಹಾಕ್ಕೊಳ್ಳೋಣ. ಮೊದಲು ಇದನ್ನು ನಾವು ಮಿಕ್ಸ್ ಮಾಡೋಕ್ಕಾಗಲಿ, ಕಲಸೋಕ್ಕಾಗಲಿ, ಎತ್ತಕ್ಕಾಗಲಿ ಹೋಗಬೇಡಿ. ಅದು ಬಾಣಲಿನ ತಳ ಬಿಟ್ಟುಬಿಟ್ಟು ಮೇಲೆ ಎದ್ದು ಬರಬೇಕು. ನೋಡಿ, ನೀಟಾಗಿ ಎದ್ದು ಬಂದಿದೆ ಅಲ್ಲ. ಈಗ ನಾವು ಒಂದು ಕಡೆ ಪ್ರೆಸ್ ಮಾಡ್ತಾ ಒಂದು ಕಡೆ ಹಾಕ್ಕೊಳ್ಳೋಣ. ನಿಮ್ಮ ಬಾಣಲಿಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಯಾವುದೇ ರೀತಿ ಅಲ್ಲಾಡ್ಸೋಕ್ಕೆ ಹೋಗಬೇಡಿ. ಆ ಥರ ಮಾಡಿದ್ರೆ ಮುರಿದು ಹೋಗುತ್ತೆ. ಈಗ ನೋಡಿ, ಅದು ಎದ್ದಿದೆ ಅಲ್ಲ, 1 ನಿಮಿಷ ಆಗಿದೆ. ಈಗ ಅದನ್ನು ರಿವರ್ಸ್ ಮಾಡ್ಕೊಳ್ಳೋಣ. ಈ ಥರ ರಿವರ್ಸ್ ಮಾಡ್ಕೊಳ್ತಾ ಸ್ವಲ್ಪ ಕೆಂಪಗೆ ಮಾಡಿಬಿಟ್ಟು ಇನ್ನೊಂದು ಸೌಟ್ ತಗೊಂಡು ಅದರ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲಿ ಎಕ್ಸ್ಟ್ರಾ ಏನು ಆಯಿಲ್ ಇದೆ ಅಲ್ಲ, ಅದೆಲ್ಲ ಈಚೆ ಬಂದುಬಿಡುತ್ತೆ. ಈಗ ಒಂದು ತೂತಿನ ಬಟ್ಲಿರುತ್ತಲ್ಲ ನಮ್ಮ ಮನೇಲಿ, ಅದರಲ್ಲಿ ಇಟ್ಕೋಬೇಕು. ಒಂದು ಕಡೆ ನೋಡಿ, ತುಂಬ ಈಸಿಯಾಗಿ ಎಷ್ಟು ಬೇಕಾದರೂ ಮಾಡ್ಕೋಬಹುದು. ಒಂದು ಕಡೆ ಅದರಲ್ಲಿ ಪ್ರೆಸ್ ಮಾಡ್ತಾ ಇರ್ತೀವಿ, ಒಂದು ಕಡೆ ಆಯಿಲಲ್ಲಿ ಬಿಡ್ತಾ ಇರ್ತೀವಿ. ಒಬ್ಬರೇ ಕಜ್ಜಾಯ ಮಾಡೋಂಗಿದ್ರು ಎಷ್ಟು kg ಕಜ್ಜಾಯ ಆದ್ರೂ ತುಂಬ ಫಾಸ್ಟಾಗಿ ಮಾಡ್ಕೋಬಹುದು. ಈ ಟಿಪ್ಸ್ ಫಾಲೋ ಮಾಡಿಕೊಂಡ್ರೆ ಒಂದು ಆಲೂಗಡ್ಡೆ ಸ್ಮ್ಯಾಶರ್ ಇದ್ದರೆ ಸಾಕು, ಎಷ್ಟು ಕಜ್ಜಾಯ ಬೇಕಾದ್ರೂ ದಿಢೀರಂತ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಜ್ಜಾಯ ಇಷ್ಟ ಆಯಿತಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.